ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಲು ರಿಸಲ್ಟ್ ಇತ್ತು, ಶುಕ್ರವಾರ ಅಪ್ಡೇಟ್ ಆಗಿತ್ತು. ಜಾಗ್ವಾರ್ ಲ್ಯಾಂಡ್ ರೋವರು ಅವ್ರದ್ದು ಏನು ಮೇನ್ ಇನ್ಕಮ್ ಸ್ಟ್ರೀಮ್ ಅಂತ ಬರೋದಿದೆ, 60-65 ಲಕ್ಷ ಆಗುತ್ತೆ ಒಂದು ಕಾರಿಗೆ. ಅದೇ ಮೇನ್ ಪ್ಯಾಸೆಂಜರ್ ವೆಹಿಕಲಲ್ಲಿ ದೊಡ್ಡ ರೆವೆನ್ಯೂನ ತಂದುಕೊಡುವಂಥ ಮಾಡಲ್ ಅದು. ಅವ್ರದ್ದು ಗೈಡ್ಲೈನ್ನ ಮತ್ತೆ ಕಮ್ಮಿ ಮಾಡಿದ್ದಾರೆ. ಸೈಬರ್ ಅಟ್ಯಾಕ್ ಆಗಿತ್ತು, ಇದೆಲ್ಲದನ್ನು ನೀವು ಗಮನಿಸ್ತಾನೆ ಬಂದಿದ್ದೀರಾ. ಸೊ ಪ್ರೈಸ್ಗಳು ಕೆಲವರಿಗೆ ಅಡ್ಜಸ್ಟ್ ಆಗಿರಲಿಲ್ಲ, ಇವಾಗ ಅಡ್ಜಸ್ಟ್ ಆಗಿರುತ್ತೆ. 260 ರೂಪಾಯಿ 16 ಪೈಸೆನೋ ಏನೋ ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ದು ಕಾಸ್ಟ್ ಆಫ್ ಆಕ್ವಿಸಿಷನ್ ಅಂತ ಬಂದಿದೆ. ಕೆಲವೊಂದರಲ್ಲಿ ಡ್ಯಾಶ್ ಬೋರ್ಡಲ್ಲಿ ಅಪ್ಡೇಟ್ ಆಗಿರ್ಬೋದು, ಕೆಲವೊಂದರಲ್ಲಿ ಅಪ್ಡೇಟ್ ಆಗದಲ್ಲೇ ಇರ್ಬೋದು. ಸೊ ನೀವು ತುಂಬ ಮುಂಚೆನೇ ಟಾಟಾ ಮೋಟರ್ಸ್ನ ತೊಗೊಂಡಿದ್ದಿದ್ರೆ ಆವ್ರೇಜ್ ನಿಮ್ಮ ಜಾಸ್ತಿ ಇತ್ತು ಅಂತಂದರೆ ಇವಾಗ ಲಾಸಲ್ಲಿ ಕೂಡ ತೋರಿಸ್ತಾ ಇರ್ಬೋದು. ಆದರೆ ಅದು ಕಂಪ್ಲೀಟ್ ಅಷ್ಟೇ ಲಾಸ್ ಆಗಿರುತ್ತೆ ಇಲ್ಲ, ಯಾಕೆಂದರೆ ಕಂಪನಿ ಸ್ಪ್ಲಿಟ್ ಆಗಿದೆ, ಅಂದರೆ ಡಿಮರ್ಜ್ ಆಗಿದೆ. ಸೊ ಬೇರೆದರಲ್ಲಿ ನಿಮಗೆ ಲಾಭ ಬಂದಿರುತ್ತೆ. ಸೊ ಟೋಟಲ್ ಯಾರಾದರೂ ನೋಡಿ 700 ರೂಪಾಯಿ 800 ರೂಪಾಯಿ ಅಲ್ಲಿ ನೀವೇನಾದ್ರು ಟಾಟಾ ಮೋಟರ್ಸ್ನ ಖರೀದಿ ಮಾಡಿದ್ರಿ ಅಂತಂದರೆ ಈಗ ನಿಮಗೆ ಒಂದು ದೊಡ್ಡ ಲಾಸಲ್ಲಿ ತೋರಿಸ್ತಾ ಇರುತ್ತೆ. ಯಾಕೆಂದರೆ ಆವಾಗ 800 ರೂಪಾಯಿ ಇದ್ದಿದ್ದು ಇವಾಗ ಬಂದ್ಬಿಟ್ಟು ಇವಾಗ ಏನಾಗಿದೆ, ಇವಾಗ 400 ರೂಪಾಯಿಗೆ ಆಗಿದೆ. ಆದರೆ ಅದು ಯಾಕೆ ಆ ರೀತಿ ಆಗಿರುತ್ತೆ ಅಂತಂದರೆ ಅಷ್ಟೇ ಈಕ್ವಲ್ ಅಮೌಂಟು ನಿಮಗೆ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನ ನೀವೇ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಅದು. ಕೆಲವೊಂದರಲ್ಲಿ ಅಡ್ಜಸ್ಟ್ ಮಾಡಿರ್ಬೋದು ಬ್ರೋಕರ್ಗಳು, ಕೆಲವೊಂದರಲ್ಲಿ ನಾವೇ ನೋಡ್ಕೋಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಈಗ ಸದ್ಯಕ್ಕೆ ಪ್ಯಾಸೆಂಜರ್ ವೆಹಿಕಲ್ ಇದೆ, ಕಮರ್ಷಿಯಲ್ ವೆಹಿಕಲ್ಲು ನಿಫ್ಟಿ 50ಗೆ ಬಂದಿಲ್ಲ. ಅದೇ ರೀತಿಯಾಗಿ ಅದಾನಿ ಎಂಟರ್ಪ್ರೈಸಸಲ್ಲಿ 2% ಕರೆಕ್ಷನ್ ಬಂದಿತ್ತು. ಇವತ್ತು ರೈಟ್ಸ್ ಇಶ್ಯೂ ಬಂದಿದೆ ನೋಡಿ. ಶುಕ್ರವಾರ ಲಾಸ್ಟ್ ಡೇಟ್ ಆಗಿತ್ತು, ರೆಕಾರ್ಡ್ ಡೇಟ್ ಆಗಿತ್ತು. ಇವತ್ತು ಇವತ್ತು ರೆಕಾರ್ಡ್ ಡೇಟು, ಶುಕ್ರವಾರ ಎಕ್ಸ್ ಡೇಟ್ ಆಗಿತ್ತು. ಅಂದರೆ ಶುಕ್ರವಾರ ತೊಗೊಂಡು ಇವತ್ತು ಆಲ್ರೆಡಿ ಯಾರ್ಯಾರು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಅದಾನಿ ಎಂಟರ್ಪ್ರೈಸಸ್ ಇತ್ತೋ ಅಂಥವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಏನಕ್ಕೆ? ರೈಟ್ಸ್ ಇಶ್ಯೂಗೆ 25 ಶೇರ್ ಇದ್ದವರಿಗೆ 3 ಶೇರ್ನ ನೀವು ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಡಿಸೆಂಬರ್ ತನಕ ನಡೀತಾ ಇರುತ್ತೆ. ರೈಟ್ಸ್ ಇಶ್ಯೂ ಬಗ್ಗೆ ಡೆಡಿಕೇಟೆಡ್ ಆಗಿ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ, ಕಾರ್ಪೊರೇಟ್ ಆ್ಯಕ್ಷನಲ್ಲಿ ಬರ್ತಾ ಹೋಗುತ್ತದು, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತಿನ ಟಾಪ್ ಗೈನರ್ ಅಂದರೆ ಐ ಥಿಂಕ್ ಝೊಮ್ಯಾಟೋನೇ ಅಂತ ಕಾಣಿಸುತ್ತೆ. 1.91%. ಲಾಸ್ಟ್ ವೀಕು ತುಂಬ ದೊಡ್ಡ ಕರೆಕ್ಷನ್ ಎಲ್ಲ ಆಗಿತ್ತು. ಇವತ್ತು ಝೊಮ್ಯಾಟೊ ಪಾಸಿಟಿವ್ ಆಗಿ ಬಂದಿದೆ. ಇನ್ನೆಲ್ಲ ಮೈಲ್ಡ್ ಆಗೇ ಇತ್ತು. ಇವತ್ತು 26,000 ಮೇಲೆ ಹೋಗ್ಲೋ ಬೇಡವಾ ಅಂತ ಹೋಗಿ 26,000 ರೀಚ್ ಆಗಿದೆ. ನಾವು ಶುಕ್ರವಾರ ಯೂಶ್ವಲಿ ಪ್ರತಿದಿನ ನಾವು ಇದನ್ನು ಮಾಡ್ತೀವಿ, ಏನು ಪ್ರತಿದಿನ ಚಾರ್ಟ್ ಸ್ಟಾಕ್ನ ಮಾಡ್ತಾ ಇರ್ತೀವಿ. ಶುಕ್ರವಾರ ಸಾಮಾನ್ಯವಾಗಿ ನನಗೆ ಮಾಡೋಕ್ಕಾಗಿರಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಯಾಕೆಂದರೆ ಅವತ್ತು ಮನೆಯಲ್ಲೂ ಇರೋದಿಲ್ಲ ನಾನು. ಹಾಗಾಗಿ ಶನಿವಾರ ಮಾಡ್ತೀನಿ ಚಾರ್ಟ್ ಸ್ಟಾಕ್ನ. ಕೆಲವರು ಲೇಟ್ ಆಗಿರೋ ಅಪ್ಡೇಟ್ನ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರಿ. ಸರ್, ನಮ್ಮ ಚಾನಲ್ನ ರೆಗ್ಯುಲರ್ ಪ್ಯಾಟರ್ನ್ ಪ್ರತಿದಿನ ಚಾರ್ಟ್ ಸ್ಟಾಕ್ ಬರ್ತಾ ಇರುತ್ತೆ. ಆದರೆ ಶುಕ್ರವಾರ ಚಾರ್ಟ್ ಸ್ಟಾಕ್ ಮಾಡ್ದಲೇ ಇದ್ದಿದ್ದರಿಂದ ಶನಿವಾರ ಅದನ್ನ ಮಾಡಿ ಹೇಳಬೇಕಾಗಿತ್ತು. ಎಲೆಕ್ಷನ್ನು ಮತ್ತೊಂದು ಇವೆಂಟು ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು ಅವತ್ತು. ಬಟ್ ನಾಳೆ ಏನು ಅಂತ ಹೇಳೋಕ್ಕೆ ಯಾರೂ ಇಲ್ಲ. ಬಟ್ ಒಂದು ಅನಾಲಿಸಿಸ್ ಅಂತ ಮಾಡಿರ್ತೀವಿ ಅಷ್ಟೇ. ಹಿಂಗೆ ಹೋಗುತ್ತೆ ಅಂತೆಲ್ಲ ನೋಡಿ. ಓಪನಿಂಗ್ ಆದಮೇಲೆ ಕ್ಲೋಸಿಂಗ್ ಆದಮೇಲೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಗಮನ ಇಟ್ಸ್ಕೊಳ್ತಾ ಹೋಗಬೇಕು. ಸೊ ಕ್ಲೋಸ್ ಪ್ರೈಸನ್ನು ಯಾಕೆ ಮಾತಾಡ್ತೀವಿ, ಏನು ಕ್ಲೋಸ್ ಹೆಂಗಾಗಿದೆ ಅನ್ನೋದನ್ನು ಮಾತಾಡ್ತೀವಿ ಅಂದರೆ ನಾಳೆಗೆ ಅದು ಒಂದು ರೂಪರೇಷನ ತೋರಿಸ್ತಾ ಹೋಗುತ್ತೆ. ಆದರೆ ನಾಳೆ ಯಾವ ಪ್ರೈಸಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ನಮ್ಮ ವ್ಯೂಗಳನ್ನು ಚೇಂಜ್ ಮಾಡ್ಕೊಂಡಿರುತ್ತೆ. ಇಲ್ಲಿ ಒಂದೇ ಫಿಕ್ಸ್ಡ್ ವ್ಯೂ ಅಂತ ಇರೋದಿಲ್ಲ ಮಾರ್ಕೆಟ್ನಲ್ಲಿ. ಸೊ ಎಲ್ಲಿ ಓಪನ್ ಆಗುತ್ತೆ ಇದೆ, ಏನು ಮಾರ್ಕೆಟ್ನಲ್ಲಿ ಮೂವ್ ಮಾಡ್ತಾ ಇದೆ, ಅದಕ್ಕೆ ತಕ್ಕಂಗೆ ನಾವು ಕೂಡ ಚೇಂಜ್ ಆಗಬೇಕಾಗುತ್ತೆ. ಸೊ ಸಾಧ್ಯವಾದಾಗ ಬಿಡುವಿದ್ದಾಗ ಟೆಲಿಗ್ರಾಮ್ ಗ್ರೂಪಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಂಟ್ರೆಸ್ಟ್ ಇದ್ದವ್ರು ನೀವು ಅದನ್ನ ಜಾಯ್ನ್ ಆಗ್ಬೋದು. ಯಾವುದೇ ರೀತಿಯಾದಂಥ ಪೇಯ್ಡ್ ಕೋರ್ಸ್ ಇರೋದಿಲ್ಲ. ಅಲ್ಲಿ ಒಂದು ಡಿಸ್ಕಷನ್ ಗ್ರೂಪ್ ಅಂತಲೂ ಇದೆ, ಅಲ್ಲಿ ಲೈವ್ ಮೆಂಬರ್ಸು ಆ್ಯಕ್ಟಿವ್ ಇರ್ತಾರೆ ಮಾರ್ಕೆಟ್ ಅವರ್ಸಲ್ಲೂ ಕೂಡ. ಅದಿಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ನಾವು ಮಾಮೂಲಿ ಚಾರ್ಟ್ ಸ್ಟಾಕಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ಒಂದು ಅಪ್ಡೇಟ್ ಯಾರಿಗಾದ್ರೂ ಪ್ಯಾಟರ್ನ್ ಗೊತ್ತಿರಲಿಲ್ಲ ಅಂದರೆ ಅದಕ್ಕೋಸ್ಕರ ಕ್ಲಾರಿಫೈ ಮಾಡಿದೆ. ಸುಮಾರು ಜನ ಮೊದಲಿಂದ ನೋಡ್ತಿರೋರಿಗೆ ನಿಮಗೆ ಗೊತ್ತಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸುಮಾರು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಬಂದಿದೆ. ಇವತ್ತು TVS ಮೋಟರ್ಸಲ್ಲಿ 2% ಅಮೌಂಟ್ ಬಂದಿದೆ. ಬಹುಶಃ ಅದೇ ಇವತ್ತಿನ ಸೀಮನ್ಸ್ ರಿಸಲ್ಟ್ಸ್ ಇತ್ತು. 6 ತಿಂಗಳಲ್ಲೇ ಹೈಯೆಸ್ಟ್ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಒಂದು 2-3 ಕ್ವಾರ್ಟರಲ್ಲಿ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ ರಿಸಲ್ಟ್ಸ್ ಅವ್ರದ್ದು ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳದ್ದು ಮೇಜರ್ ಕಂಪ್ನಿಗಳದ್ದು ರಿಸಲ್ಟ್ಸು ಮುಗಿದೋಗಿದೆ, Q2 ರಿಸಲ್ಟ್ಸು. ಹಾಗಾಗಿ ರಿಸಲ್ಟ್ಸ್ನ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗೋದಿಲ್ಲ ಇನ್ಮೇಲಿಂದ. ಬಟ್ ಸೀಮನ್ಸ್ದು ರಿಸಲ್ಟ್ಸ್ ಇತ್ತು, ಅದು ಚೆನ್ನಾಗಿ ಬಂದಿದೆ. ಬಜಾಜ್ ಹೋಲ್ಡಿಂಗು ಲಾಸ್ಟ್ ವೀಕಲ್ಲ ತುಂಬ ವಾಲಟೈಲ್ ಆಗಿದೆ. ಲಾಸ್ಟ್ ವೀಕಿಂದ ಇವಾಗಲೂ ಕೂಡ ನೋಡಿ ಇವತ್ತು 3.55% ಬಂದಿದೆ. ಯಾರಾದರೂ ಇಂಟ್ರಾಡೇ ಸ್ವಿಂಗ್ ಟ್ರೇಡ್ ಈ ಥರ ನೋಡ್ತಾ ಇದ್ದೀರಾ ಅಂತಂದರೆ ಸ್ಟಾಕನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂತ ಹೋಗ್ಬೋದು, ಯಾಕಂದರೆ ತುಂಬ ವಾಲಟೈಲ್ ಮೂವ್ಗಳು ಆಗ್ತಾ ಇದೆ. ಸೊ IT ಸೆಕ್ಟರ್ ಇವತ್ತು ಕೂಡ ಮಿಕ್ಸ್ಡ್ ಆಗೇ ಇತ್ತು. ಸೊ ಇವತ್ತು ಟೆಕ್ ಮಹೀಂದ್ರ ಟಾಪ್ ಗೇನರ್ ಆಗಿದೆ, ಎಂಫಸಿಸು ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಏನಾಗಿದೆ ಅಂತಂದರೆ ಒಂದು ಆಲ್ಮೋಸ್ಟ್ ಎಲ್ಲಿ ಒಂದು ಕ್ಲೋಸಿಂಗ್ ಆಗಿತ್ತು ಶುಕ್ರವಾರ ದಿವಸ ಅದೇ ಝೋನಲ್ಲಿ. ಶುಕ್ರವಾರ 3 PM ಏನಾಯಿತು, ಅವತ್ತೊಂದು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಕ್ಯಾಂಡಲ್ ಅಂತ ಬಂತು. ಫುಲ್ ಮೆಜಾರ್ ಕ್ಲೀನ್ ಸ್ವೀಪ್ ಅಂತ ಬಂದಿದ್ದರಿಂದ ಸೊ ಇಡೀ ದಿನ ಮಾರ್ಕೆಟ್ ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೂ ಕೂಡ 3 ಗಂಟೆ ಅಷ್ಟೊತ್ತಿಗೆ ಒಂದು ದೊಡ್ಡ ಮಟ್ಟಿನ ಮೂವ್ಮೆಂಟ್ ಬರ್ತಾ ಹೋಯಿತು. ಸೊ ಕಾರಣ ಒಂದಿಷ್ಟು ಫೆಡ್ ರಿಲೇಟೆಡ್ ಡೇಟಾ ಈ ವಾರ ಬರೋದಿದೆ. ಅಂದರೆ ಒಂದು ಎಕನಾಮಿಕ್ ರಿಲೀಸಸ್ಗಳು ಮಾಡ್ತಾ ಹೋಗ್ತಾರೆ US ಅಲ್ಲಿ. ಅದರಿಂದ ಏನು ಸಿಗ್ತಾ ಹೋಗುತ್ತೆ ಅಂತಂದರೆ ಡಿಸೆಂಬರಲ್ಲಿ ಫೆಡ್ಡಿಗೆ ಒಲವಿದೆಯಾ, ಇದು ಇನ್ಫ್ಲೇಷನ್ನು ಜಾಸ್ತಿ ಆಗಿದೆ, ಇನ್ನೊಂದ್ಸಲ ಫೆಡ್ ರೇಟ್ನ ಕಮ್ಮಿ ಮಾಡಬೇಕು ಅಂತ ಅನ್ಕೊತಾ ಇದ್ದಾರಾ ಅಥವಾ ಇಲ್ವಾ ಅಂತ. ಸದ್ಯಕ್ಕಿರೋ ಒಪಿನಿಯನ್ ಪ್ರಕಾರ ಇನ್ನು ಈ ವರ್ಷ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದಿಲ್ಲ ಅಂತ ಇದೆ
ಫೆಡ್, ಬಟ್ ಏನಾದ್ರು ಚೇಂಜಸ್ ಆದರೆ ನೋಡ್ತಾ ಹೋಗಬೇಕು. ಅದು ಒಂದು ಇಂಪಾರ್ಟೆಂಟ್ ಡೇಟ್ ಆಗ್ತಾ ಹೋಗುತ್ತೆ FIಗಳು ಆಕ್ಟಿವಿಟಿ ಮಾಡಲಿಕ್ಕೆ. ಜೊತೆಗೆ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿತ್ತು, ಎಲ್ಲ ಕಾರಣದಿಂದ ಮತ್ತೆ ಟ್ಯಾರಿಫ್ ಇಂದು ಕೂಡ ಒಂದು ಫೈನಲೈಸ್ ಆಗ್ತಾ ಇದೆ ಅಂತ ಬರ್ತಾ ಇದೆ ಸುದ್ದಿ. ಇದೆಲ್ಲದರ ಮಧ್ಯದಲ್ಲಿ ಮಾರ್ಕೆಟ್ ಇವತ್ತು 26,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಆದರೆ ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಹಿಂದೆಯಿಂದ ಹಾಕೊಂಡ್ಬಂದಿರೋ ರೆಸಿಸ್ಟೆನ್ಸು ಅದು ಅಲ್ಲೇ ಇದೆ. ಜೊತೆಗೆ ಈ OI ಪ್ರೊಫೈಲ್ ನೋಡೋದಾದ್ರೂ ಕೂಡ 26,000ದಲ್ಲಿ ತುಂಬ ದೊಡ್ಡ ಮಟ್ಟಿನ ಒಂದು ರೆಸಿಸ್ಟೆನ್ಸ್ ಇದೆ. ಅಫ್ಕೋರ್ಸ್ ಇವತ್ತು ನಿನ್ನೆ ಏನೋ ಒಂದು ಶುಕ್ರವಾರದ ಏನೋ ಒಂದು ಕ್ಲೋಸಿಂಗ್ ಮಾಡಿತ್ತಲ್ಲ, ಆ ಕ್ಲೋಸಿಂಗ್ ಪ್ರೈಸ್ನ ಒಂದ್ಸಲ ಅಟೆಂಡ್ ಮಾಡ್ತು, ಆದರೂ ಕೂಡ ಇವತ್ತು ಸಪೋರ್ಟ್ ತೊಗೊಂಡು ಮೇಲ್ಗಡೆನೆ ಹೋಗಿದೆ. ಹಾಗಂತ ತುಂಬ ಮಾರ್ಕೆಟ್ ಪಾಸಿಟಿವ್ ಆಗಿದೆಯಾ? ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಹೋದ ವಾರ ಅಟೆಂಡ್ ಮಾಡಿದ ಝೋನಿಗೆ ಬಂದು ಇವತ್ತು ಕ್ಲೋಸಿಂಗ್ ಆಗಿದೆ. ತುಂಬ ಕನ್ಸಿಡರಬಲ್ ಆಗಿ 26,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. 26,014 ಕ್ಲೋಸಿಂಗ್ ಆಗಿದೆ. ಆದರೆ ಈಗಲೂ ಕೂಡ ಒಂದು ರೆಸಿಸ್ಟೆನ್ಸ್ ಝೋನ್ ಏನಿದೆ, ಆ ರೆಸಿಸ್ಟೆನ್ಸ್ ಝೋನೇ ಇದೆ. ಈ ರೆಸಿಸ್ಟೆನ್ಸ್ ಝೋನ್ ಯಾವುದು? ಇಲ್ಲಿ ಒಂದು ಕೆರೆ ದಡ ಚಾನಲ್ ಮಾಡ್ತಾ ಬಂದಿತ್ತಲ್ಲ, ಆ ಒಂದು ರೆಫರೆನ್ಸ್ ಇದು. ಸೊ ಇಲ್ಲಿ ಬಂದಿರಲ್ಲ, ಅದಕ್ಕಿಂತ ಮುಂಚೆನೇ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಯಾವ ರೀತಿಯಾಗಿ ಮೂವ್ಮೆಂಟ್ ಕೊಡ್ತಾ ಹೋಗುತ್ತೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನಾಳೆಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಅನ್ನೋದಾದ್ರೆ, OI ಪ್ರೊಫೈಲ್ ನೀವು ನೋಡ್ಕೊಂಬರೋದಾದ್ರೆ ನಾಳೆಗೆ ನೋಡಿ 26,000ದಲ್ಲಿ ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ. ತುಂಬ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ನ ಹಾಗೆ ಉಳಿಸ್ಕೊಂಡಿದ್ದಾರೆ 26,000ದಲ್ಲಿ. ಸೊ ನಾಳೆ 26,000 ಮೇಲ್ಗಡೆ ಮಾರ್ಕೆಟ್ ಹೋಗಬೇಕು ಅಂತಂದರೆ ಒಂದು ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿರೋ OI ಪ್ರೊಫೈಲ್ಗಳು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈಗ ಯಾವ್ದು 26,000 ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆಯೋ ಅದೇ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಆಗ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜ್ ಟ್ರೇಡ್ ಸಿಗ್ತಾ ಹೋಗುತ್ತೆ ಅಂತ. ಇಲ್ಲ ಆ ಥರ ಆಗಿಲ್ಲ, ಒಂದು ಗ್ಯಾಪ್ ಡೌನ್ ಮತ್ತೊಂದು ಆಗಿ OI ಪ್ರೊಫೈಲೇ ತುಂಬ ಸ್ಟ್ರಾಂಗ್ ಆಗ್ತಾ ಹೋಯಿತು, ಇನ್ನು 26,000 ಹಾಗೆ ಉಳಿತು ಅಂತಂದರೆ, ಸೊ ನಾಳೆನೂ ಕೂಡ ಇದು ಒಂದು 26,000 ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡಿ ತಿರ್ಗಾ ವಾಪಸ್ ಕೆಳಗಡೆ 26,800 ಕಡೆಗೆ ಬರ್ತಾ ಹೋಗ್ಬೋದು. ಸೊ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದೇನಾರು ಆಯಿತು ಅಂತಂದರೆ 26,800ರಿಂದ 25,800ರಿಂದ 26,000 ಇದೇ ಝೋನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ 25,900 ತುಂಬ ದೊಡ್ಡ ಮಟ್ಟಿನ ಸಪೋರ್ಟ್ನ ಬಿಲ್ಡ್ ಆಗಿದೆ ಇವತ್ತು. ಸೊ ನಾಳೆ ಇದಕ್ಕಿಂತ ಮೇಲ್ಗಡೆ ಹೋಗಬೇಕು ಅಂದರೆ OI ನಮಗೆ ಸಾಥ್ ಕೊಡಬೇಕು. ಎಲ್ಲಿ ತನಕ OIನಲ್ಲಿ ಬದಲಾವಣೆ ಆಗೋದಿಲ್ಲ, ಅದು ಗ್ಯಾಪ್ ಓಪನಿಂಗ್ ಬಂದು OI ಪ್ರೊಫೈಲ್ ಚೇಂಜ್ ಆಗುತ್ತಾ, ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಸ್ವಲ್ಪ ದಿನ ಆದಮೇಲೆ OI ಪ್ರೊಫೈಲ್ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ಆದರೆ OI ಪ್ರೊಫೈಲ್ನ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಚಾರ್ಟ್ಸ್ಗಿಂತ ಒಂದು ತೂಕ ಜಾಸ್ತಿ ಎಕ್ಸ್ಪೈರಿ ದಿನ OI ಪ್ರೊಫೈಲ್ಗೆ ಇರುತ್ತೆ. ಹಾಗಾಗಿ OI ಪ್ರೊಫೈಲ್ನ ನಾವು ನೋಡ್ತಾ ಹೋಗಬೇಕು. ಸರಿ, 26,000 ಮೇಲ್ಗಡೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋದೆ ಅಂದರೆ ಎಲ್ಲಿದೆ ನೆಕ್ಸ್ಟು ರೆಸಿಸ್ಟೆನ್ಸ್ ಪಾಯಿಂಟು ನೋಡಿ, 26,080 ಈ ಝೋನ್ ಇದೆಯಲ್ಲ, 26,080 ಇಲ್ಲಿ 2 ಸಲ ಅಟೆಂಪ್ಟ್ ಆಗಿರೋ ಝೋನು, ಆ ಝೋನ್ನ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸದ್ಯಕ್ಕೆ ರೆಸಿಸ್ಟೆನ್ಸು ಶಾರ್ಪ್ ಆಗೇ ಇದೆ ನಾಳೆಗೆ. ಸೊ ನಾಳೆನೇ ಬ್ರೀಚ್ ಆಗಿ ಹೋಗುತ್ತೆ ಅನ್ನೋ ಕಂಡೀಷನ್ ಕೂಡ ಇಲ್ಲ. ಹಾಗಾಗಿ ನಾಳೆನೂ ಕೂಡ ಒಂದು ಸೇಮ್ ರೇಂಜನ್ನು ಎಕ್ಸ್ಪೈರಿ ಅಂತಲೇ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಬಟ್ ನೋಡೋಣ, ಕೆಳಗಡೆ ಬಂದರೂ ಕೂಡ 26,800 ಬಿಟ್ಟು ಬರೋ ತನಕ ನೆಗೆಟಿವ್ ಆಗೋದು ಬೇಕಾಗಿಲ್ಲ. ಮೇಲ್ಗಡೆ 26,100 ತನಕ ಹೋಗೋಕ್ಕೆ ಜಾಗ ಇದೆ, ಇನ್ ಕೇಸ್ ಅದನ್ನ ಮತ್ತೆ ಅಟೆಂಪ್ಟ್ ಮಾಡಬೇಕು ಅಂತ ಹೋಗ್ತಾ ಇದೆ ಅಂತಂದರೆ. ಇದಕ್ಕಿಂತ ಮೇಲ್ಗಡೆ ತುಂಬ ಒಂದು ಪಾಸಿಟಿವ್ ಆಗಿ ನಾನು ಇಲ್ಲ ನಾಳೆಗೆ. ಬಟ್ ನೋಡೋಣಂತೆ ನಾಳೆ ಮಾರ್ಕೆಟ್ ಯಾವ ರೀತಿ ಸಿಚುಯೇಷನ್ ಕೊಡುತ್ತೆ ಅಂತ. ಬಿಕಾಸ್ ಇಂಡಿಯಾ ವಿಕ್ಸ್ ನೀವು ನೋಡೋದಾದ್ರೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಆಲ್ಮೋಸ್ಟ್ 11ಕ್ಕಿಂತ ಕೆಳಗಡೆ ಬಂದಿದ್ದು ವಾಪಸ್ ಮತ್ತೆ ರೈಸ್ ಆಗಿದೆ. ಸೊ ಎಲ್ಲ ಒಂದು ಕಡೆ ಇಂಡಿಯಾ ವಿಕ್ಸು ಕೂಡ ಕ್ಲಿಯರ್ ಕಟ್ ಆಗಿ ನಮಗೆ ಡಿಸಿಷನ್ನ ಹೇಳ್ತಾ ಇಲ್ಲ. ಇಂಡಿಯಾ ವಿಕ್ಸ್ ಕೆಳಗಡೆ ಬಂದರೆ ಅರ್ಥ ಏನು, ಮಾರ್ಕೆಟು ಮೇಲೆ ಹೋಗೋಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ. ಇಂಡಿಯಾ ವಿಕ್ಸ್ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಮೊದಲಿಂದನೂ ಸ್ಟ್ರಾಂಗ್ ಇತ್ತು, ಇವತ್ತು ಕೂಡ ಸ್ಟ್ರಾಂಗ್ ಇದೆ. ಒಂದು ಹೊಸ ಆಲ್ ಟೈಮ್ ಹೈನ ಮಾಡಿದೆ ಬ್ಯಾಂಕ್ ನಿಫ್ಟಿನ 26,000 ದಾಟಿಸಿದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಇವತ್ತು. ಯಾಕಂದರೆ ಬೇರೆ ಸೆಕ್ಟರ್ಲೆಲ್ಲ ಕೂಡ ಒಂದು ಮಿಕ್ಸ್ಡ್ ಸೆಂಟಿಮೆಂಟ್ ಇತ್ತು, ಬಟ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಈ ಝೋನಿಂದ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಝೋನಲ್ಲೇ ಕಾಣಿಸ್ತಾ ಇದೆ. ಸೊ ನೋಡೋಣಂತೆ ಇದೇ ರೀತಿ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಇನ್ಕತೆ ಅಂತ. ಬ್ಯಾಂಕ್ ನಿಫ್ಟಿ ಮಟ್ಟಿಗೆ ಅಂತ ನೋಡ್ತಾ ಬರೋದಾದ್ರೆ ಸ್ಟ್ರಾಂಗ್ ಆಗಿದೆ, ಆದರೆ ಸ್ವಲ್ಪ ಹುಷಾರಾಗಿ ಇರಬೇಕು. ಯಾಕೆ ಅಂತಂದರೆ ಹಿಂದೆ ಯಾವತ್ತೂ ಇಲ್ಲಿ ಹೋಗದೇ ಇರುವಂಥ ಜಾಗಕ್ಕೆ ಬ್ಯಾಂಕ್ ನಿಫ್ಟಿ ಹೋಗ್ತಾ ಇದೆ ಅಲ್ವಾ, ಆಲ್ ಟೈಮ್ ಹೈಯಲ್ಲಿದೆ. ಸೊ ಎಲ್ಲಿ ಹಿಂದ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ ಸಪೋರ್ಟ್ ಲೆವೆಲ್ ಏನೂ ಇಲ್ಲ ಈಗ. ಸೊ ಈಗ ಕೆಳಗಡೆ ಬರ್ತಾ ಹೋಯಿತು ಅಂತ ಅಫ್ಕೋರ್ಸ್ ರೌಂಡ್ ಲೆವೆಲ್ ಅಂತ 58,000 ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸೈನ್ ಅದು. ಸೊ 58,000 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. 58,962 ಆಲ್ಮೋಸ್ಟ್ 59,000ಕ್ಕೆ ನಿಂತಿದ್ದೀವಿ. 60,000ನ ನಾಳೆ ಟಚ್ ಮಾಡುತ್ತಾ ಬ್ಯಾಂಕ್ ನಿಫ್ಟಿ ನೋಡಂತೆ. 60,000 ಅಂದರೆ ಇನ್ನೂ ಆಲ್ಮೋಸ್ಟ್ ಒಂದು 1,000 ಪಾಯಿಂಟ್ಗಳ ಮೇಲ್ಗಡೆ ಹೋಗಬೇಕು ನಾಳೆ ಆಗುವಂಥದ್ದು ಅನುಮಾನ. ಬಟ್ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಕ್ರೂಡ್ ಆಯಿಲು ಒಂದು ಕೆಳಗಡೆ ಬಂದಿತ್ತು, ಸಪೋರ್ಟ್ ತೊಗೊಂಡೋಗಿತ್ತು, ಮೇಲ್ಗಡೆ ಈಗಲೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪಲ್ಲೇ ಉಳ್ಕೊಂಡಿದೆ. ಕ್ರೂಡ್ ಆಯಿಲಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಕರೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾವ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಬರ್ತಾ ಇದೆ. ಡಿಸ್ಕ್ಲೇಮರ್, ನಂದು ನ್ಯಾಚುರಲ್ ಗ್ಯಾಸಲ್ಲಿ ಡಿಸೆಂಬರ್ ಪೊಸಿಷನ್ ಇದೆ, ಹೇಳಿದೆ ಕೂಡ ನಿಮಗೆ. ಸೊ ನೋಡಿ, ಯಾವುದು ಇಂಪಾರ್ಟೆಂಟ್ ಲೆವೆಲ್ ಇತ್ತು ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು 400 ಆಸ್ಪಾಸ್ ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಬರ್ಬೋದು, ತುಂಬ ಒಳ್ಳೆ ಮಟ್ಟಿನ ರೈಸ್ ಆಗಿದೆ ಅಂತ ಮಾಡಿದ್ವಿ. ಈ ಥರ ತಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ರಿಸ್ಟ್ ರಿವಾರ್ಡ್ ಕುತ್ಕೊಳುತ್ತೆ. ಏಗೇನು ಇದು ಯಾವುದೋ ಒಂದು ರೆಕಮೆಂಡೇಷನ್ ಅಲ್ಲ, ಲರ್ನಿಂಗ್ ಪರ್ಪಸ್ಗೆ ಅಂತಲೇ ನೋಡಿ. ಸೊ ನೋಡಿ, ಇಲ್ಲಿ ಮೇಲ್ಗಡೆ ಹೋಗಿದೆ ಅಂದಾಗ ಈ ಗ್ಯಾಪ್ ಇದೆ, ಇಲ್ಲಿಂದ ಫಿಲ್ ಆಗ್ಬೋದು, ಎಷ್ಟು ದಿನ ಹೋಗುತ್ತೆ, ಇಲ್ಲಿಂದ ಅಂತ ಮಾಡ್ತಾ ಬರೋದಾದರೆ ನೆಗೆಟಿವ್ ಆವ್ರೇಜಿಂಗ್ನ ಮಾಡ್ಕೊತ ಹೋಗೋದು ಒಂದು ಕೆಟ್ಟ ಒಂದು ಅದು ಅಭ್ಯಾಸ ಆಗ್ತಾ ಹೋಗ್ಬಿಡುತ್ತೆ ನಮಗೆ. ಹಾಗಾಗಿ ಮಾರ್ಕೆಟು ಫಸ್ಟ್ ರಿಯಾಕ್ಟ್ ಮಾಡಲಿಕ್ಕೆ ಬಿಟ್ಟರೆ, ಒಂದು ರೆಡ್ನ ತೋರಿಸಲಿ ಅಂತ ಬಿಟ್ಟರೆ, ಒಂದು ಇಂಪಾರ್ಟೆಂಟ್ ರೌಂಡ್ ಲೆವೆಲ್ ಹತ್ರನೂ ಬಂದಿದ್ದಾದರೆ ಅಲ್ಲಿ ನಮಗೆ ತೊಗೊಳಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಸ್ವಲ್ಪ ಟ್ರೇಡ್ನ ಹಿಡ್ಕೋಬೋದು. ಒಂದು ಲಾಂಗ್ ಟೈಮಲ್ಲಿ ಸ್ವಲ್ಪ
ಟ್ರೇಡ್ನ ಹೋಲ್ಡ್ ಮಾಡ್ಬೋದು. ಬಿಕಾಸ್ ನಮಗೆ ರಿಸ್ಟ್ ರಿವಾರ್ಡ್ ಕೂತಿದೆ, ಮೇಲ್ಗಡೆ ಹೋದರೆ ನಾನು ಸ್ಟಾಪ್ ಲಾಸ್ ತೊಗೊತೀನಿ, ನನ್ನ ಎಂಟ್ರಿ ತುಂಬ ಒಂದು ಒಳ್ಳೆ ಲೆವೆಲಲ್ಲಿ ಎಂಟ್ರಿ ಸಿಕ್ಕಿದೆ ಅಂತ. ಎಂಟ್ರಿ ತೊಗೊಳೋದು ಇಂಪಾರ್ಟೆಂಟ್, ಎಕ್ಸಿಟ್ ಮಾಡೋದು ಇಂಪಾರ್ಟೆಂಟ್. ನೋಡೋಣ ತಿರ್ಗಾ 340 ಕಡೆಗೆ ಒಂದು ಅಟೆಂಡ್ ಮಾಡೋಕ್ಕೆ ಬರುತ್ತಾ ಅಂತ. ಅದಕ್ಕಿಂತ ಮುಂಚೆ 380 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು. ಇಂಟ್ರಾಡೇ ಮತ್ತೊಂದು ನೋಡ್ತಿರೋರಿಗೆ 380 ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಅದನ್ನ ಬಿಟ್ಟು ಕೆಳಗಡೆ ಬಂದರೆ 340 ಲೆವೆಲ್ಗೆ ನ್ಯಾಚುರಲ್ ಗ್ಯಾಸು ಬರ್ತಾ ಹೋಗ್ಬೋದು, ಯಾಕಂದರೆ ಗ್ಯಾಪು ಕೂಡ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗೋಲ್ಡು ಒಂದು ಕರೆಕ್ಷನ್ನ ತೊಗೊಂಡಿದೆ. ಗೋಲ್ಡು ಒಂದು ಶಾರ್ಟ್ ಕವರಿಂಗ್ ಆಗಿ ಕರೆಕ್ಷನ್ ಬರ್ತಾ ಇದೆ. ಸೇಮ್ ವಿತ್ ಸಿಲ್ವರು ಕೂಡ ಒಂದು ಅಲ್ಲಿಂದ ಹೋಗಿ ಅಲ್ಲಿಂದ ಒಂದು ಕರೆಕ್ಷನ್ನ ಬಂದಿದೆ. ಸೊ ನ್ಯಾಸ್ಡ್ಯಾಕು ಇವತ್ತು ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ ನೋಡೋಣ. ಜಪಾನ್ ಮಾರ್ಕೆಟಲ್ಲಿ ಒಂದಿಷ್ಟು ಬಾಂಡ್ ಮಾರ್ಕೆಟ್ದು ಅವ್ರದ್ದು ಹೇಳ್ತಾ ಹೋದರೆ ಎಲ್ಲ ಒಬ್ಬರು ಇನ್ನೊಬ್ರಿಗೆ ಸಾಲ ಅಂತ ಒಂದು ಫುಲ್ ಚೈನ್ ರಿಯಾಕ್ಷನಲ್ಲಿ ನಡೀತಾ ಇದೆ ಆಯಿತಾ. ಸೊ ಇದು ಸುಮಾರು ವರ್ಷದಿಂದ ಇರ್ತಾ ಬರ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಒಂದು ಡೆಟ್ ಮಾಡಿರೋ ಅಂದರೆ ಸಾಲ ಇರುವಂಥ ದೇಶಗಳಲ್ಲಿ ಜಪಾನ್ ಕೂಡ ನಿಲ್ಲುತ್ತೆ. US ಜಪಾನ್ ಕೂಡ ಇದೆ. ಸೊ ಅವರು ಬಾಂಡ್ ಮಾರ್ಕೆಟು US ಇಂದ ಏನಿತ್ತು ಅದನ್ನ ಬೈ ಮಾಡ್ತಾಯಿದ್ರು. ಈಗ ಅವರು ಕೂಡ ಸಪ್ಲೈ ತರ್ತಾ ಇದೆ. ಇದ್ರ ಬಗ್ಗೆ ಸಾಧ್ಯವಾದರೆ ಒಂದು ಡೆಡಿಕೇಟ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ಒಂದು ಯಾವ ರೀತಿಯಾಗಿ ತಗೊಳುತ್ತೆ ಅಮೆರಿಕ ಅನ್ನೋದು ಕೂಡ ನಾವು ನೋಡ್ತಾ ಹೋಗಬೇಕು. ಅಲ್ಲಿ ಎಷ್ಟು ಓಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ ಅಂತಂದರೆ, ಈಗ ಈ ಫ್ರೀ ಬೇಸು ಮತ್ತೊಂದು ಜನನ ಅಟ್ರಾಕ್ಟ್ ಮಾಡೋಕ್ಕೆ ಇಲ್ಲಿ ಹೇಳ್ತಾರಲ್ಲ, ವರ್ಕಿಂಗ್ ಗ್ರೂಪ್ ವರ್ಸಸ್ ರಿಟೈರ್ಡ್ ಗ್ರೂಪ್ ಅಂತ ನೋಡ್ತಾ ಬರೋದಾದರೆ ಅಲ್ಲಿ ಆ ರೇಷಿಯೋ ಹೋಗ್ಬಿಟ್ಟಿದೆ. ಸೊ ಅಲ್ಲಿ ತುಂಬ ಜನ 60 ವರ್ಷ ಮೇಲ್ಗಡೆ ಇರೋರೇ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ಎಲೆಕ್ಷನ್ ಕ್ಯಾಂಪೇನು ಕೂಡ ಅವರನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ಇವಾಗ ಓಲ್ಡ್ ಏಜ್ ಹೋಮ್ಗಳಾಗಿರ್ಬೋದು, ಅವರಿಗೆ ಕೊಡುವಂಥ ಪೆನ್ಷನ್ ಸ್ಕೀಮ್ಗಳಾಗಿರ್ಬೋದು, ಅದ್ರ ಬಗ್ಗೆನೇ ಜಾಸ್ತಿ ಒಲವಿರುತ್ತೆ. ಈ ಕಾರಣದಿಂದಾಗಿ ಅಲ್ಲಿ ಒಂದು ಸ್ವಲ್ಪ ಯಂಗ್ ಜನ್ರೇಷನ್ ಕೂಡ ಒಂದು ಪ್ರತಿಭಟನೆ ಮಾಡೋದು, ನಮ್ಮದು ಇನ್ಫ್ರಾಸ್ಟ್ರಕ್ಚರು ಎಂಪ್ಲಾಯ್ಮೆಂಟಿಗೂ ಕೂಡ ನೀವು ತಂದಬೇಕು ಅನ್ನೋದು ಕೂಡ ನಡೀತಾನೆ ಇದೆ ಜಪಾನಲ್ಲಿ. ನೋಡಿ, ಯಾಕೆಂತಂದರೆ ಅಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ವಯಸ್ಸಾಗಿರೋರೇ ಜಾಸ್ತಿ ಆಗ್ತಾ ಇದ್ದಾರೆ, ಯಂಗ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಯಾಕೆಂತಂದರೆ ಹೊಸಬ್ರು ಯಾರು ಕೂಡ ಅಲ್ಲಿ ಒಂದು ಫರ್ಟಿಲಿಟಿ ರೇಟು ಕೂಡ ಕಮ್ಮಿ ಆಗಿರೋದ್ರ ಕಾರಣ. ಸೊ ಅದೊಂದು ಲಾಂಗ್ ಟರ್ಮ್ ಎಫೆಕ್ಟ್ನ ಬರ್ತಾ ಹೋಗ್ಬೋದು ಅಂತ. ಸೊ ಇಂಡಿಯಾ ಆ ವಿಚಾರದಲ್ಲಿ ಒಳ್ಳೆ ಪೊಸಿಷನಲ್ಲಿದೆ. ಸೊ ನೋಡಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಮುಂಬರುವ ವರ್ಷಗಳಲ್ಲಿ ಅಂತ. ಯಾವುದೋ ಒಂದು ಸರ್ವೆ ಪ್ರಕಾರ 2100ರಷ್ಟೊತ್ತಿಗೆ ಜಗತ್ತಿನ 50% ಆಫ್ ದ ಪಾಪ್ಯುಲೇಷನ್ನು ಆಫ್ರಿಕಾದಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಫರ್ಟಿಲಿಟಿ ರೇಟು ಹೈಯೆಸ್ಟ್ ಇರೋದು ಆಫ್ರಿಕಾದಲ್ಲಿ 4% ಇದೆ. ಸೊ ಆ ಥರನೇ ಆಗ್ತಾ ಹೋಯ್ತು ಅಂದರೆ ಬೇರೆ ಯಾವುದೇ ದೇಶದಲ್ಲಿ ಕೂಡ ಜಾಸ್ತಿ ಪಾಪ್ಯುಲೇಷನ್ ಇಲ್ಲಿಂದ ನಿಮ್ಗೆ ಅನ್ಸ್ಬೋದು ಇಂಡಿಯಾ ನಂಬರ್ 1 ಏನಿದೆಯಲ್ಲ ಸರ್ ಪಾಪ್ಯುಲೇಷನಲ್ಲಿ ಹೀಗೆ ಅಂತ. ಆದರೆ ಇದೇ ರೀತಿ ಇರೋದಿಲ್ಲ ಅಂತ ಡೇಟಾ ಹೇಳ್ತಾರೆ. ಇಲಾನ್ ಮಸ್ಕ್ ಅವರು ಇದ್ರ ದೊಡ್ಡ ಒಂದು ಪ್ರತಿಪಾದ. ಅವರು ಎಷ್ಟು 8 ಜನ ಮಕ್ಕಳಿದ್ದಾರೆ ಅವರಿಗೆ. ಸೊ ಅದನ್ನೇ ಹೇಳ್ತಾ ಇರ್ತಾರೆ ಅವರು. ಯಾಕೆಂತಂದರೆ ಮುಂಬರುವ ದಿನಗಳಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಆ ಥರ ಆಯಿತು ಅಂದರೆ 2100ರಷ್ಟೊತ್ತಿಗೆ ಜಗತ್ತಿನ 50% ಆಫ್ ಪಾಪ್ಯುಲೇಷನ್ ಆಫ್ರಿಕಾದಲ್ಲಿರುತ್ತೆ ಅಂತ ಹೇಳ್ತಾರೆ. 0.5% ಪಾಪ್ಯುಲೇಷನ್ ಅಲ್ಲೇ ಇದೆ ಅಂತಂದರೆ ಏನಾಗ್ತಾ ಹೋಗುತ್ತೆ, ಜಗತ್ತಿನ ಎಲ್ಲ ಗಮನ ಕೂಡ ಅಲ್ಲಿಗೆ ಹೋಗ್ತಾ ಹೋಗುತ್ತೆ. ಯಾಕೆಂದರೆ ಇಂಡಿಯಾಗೆ ಈಗ ಯಾಕೆ ಒಂದು ಎಡ್ಜ್ ಇದೆ ಅಂತಂದರೆ, ನೋಡಿ ಇವಾಗ ಸಾಫ್ಟ್ವೇರ್ ಆಗಿರ್ಬೋದು, ಕನ್ಸಂಪ್ಷನ್, ವಾಟ್ಸಪ್ಪು ಮತ್ತೊಂದು, ಇಲ್ಲಿ ಜನ ಬಂದು ಇಲ್ಲಿ ಕಂಪ್ನಿಗಳು ಅವರ ತಮ್ಮ ಇನ್ಫ್ರಾಸ್ಟ್ರಕ್ಚರ್ನಾಗಲಿ ಡೇಟಾ ಸೆಂಟರ್ ಆಗಿರ್ಬೋದು ಅಥವಾ ಅವರ ಎಂಪ್ಲಾಯ್ ಬೇಸ್ಮೆಂಟ್ ಆಗಿರ್ಬೋದು ಯಾಕೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂದರೆ, ಜಗತ್ತಿನ ದೊಡ್ಡ ಕನ್ಸ್ಯೂಮರ್ ಬೇಸ್ ಇಲ್ಲಿದೆ ಅಲ್ವಾ. ಸೊ ದೊಡ್ಡ ಜನಸಂಖ್ಯೆ ಇಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಏನು ಬೇಕಾದ್ರೂ ಸೆಲ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿಗೆ ಆ ಕಂಪನಿಗಳ ಒಂದು ಮಾರ್ಕೆಟಿಗೂ ಕೂಡ ಫೋಕಸ್ಡ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಇದೆಲ್ಲ ಯಾವ ರೀತಿ ಚೇಂಜ್ ಆಗ್ತವೆ ಅಂತ. ಜೊತೆಗೆ ರಿಸಲ್ಟ್ಸು ಸ್ಪೆಸಿಫಿಕ್ ಆಗಿ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರದೆಲ್ಲ ರಿಸಲ್ಟ್ಸ್ ಬಂದಿದೆ. ಇವ್ರದ್ದು ಅದಾನಿಯವ್ರದ್ದು ಒಂದು ರೈಟ್ಸ್ ಇಶ್ಯೂ ನಡೀತಾ ಇರೋದು ಬಿಟ್ಟರೆ, ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ ಒಂದು ಸ್ಪ್ಲಿಟ್ ಇತ್ತು. ಇವೆರಡು ನನಗೆ ನೋಡಿದಂಥ ಒಂದು ಸ್ಟಾಕ್ ಇದು ಏನು ಸ್ಪ್ಲಿಟ್ ಆಪರೇಷನು ಅಥವಾ ಒಂದು ಕಾರ್ಪೊರೇಟ್ ಆ್ಯಕ್ಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಎಲ್ ಪಿ ಜಿ ಮಾರ್ಕೆಟಿಗೆ US ನ ಓಪನ್ ಮಾಡಿದಾರಂತೆ. ಅಂದರೆ ಇವಾಗ 1 ವರ್ಷದ ತನಕ US ಅಲ್ಲಿರೋ ಕಂಪ್ನಿಗಳು ಬಂದು ಇಲ್ಲಿ ಸೆಲ್ ಮಾಡ್ಬೋದು ಅಂತ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ನೋಡ್ತಾ ಹೋಗಬೇಕು. ಸೊ ಗ್ಯಾಸ್ ಕಂಪ್ನಿಗಳು ಇವತ್ತು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಹೊರತುಪಡಿಸಿ ಬೇರೆ ಸ್ಪೆಸಿಫಿಕ್ ಆಗಿ ಏನು ಕಾಣಿಸ್ತಾ ಇಲ್ಲ. ಒಂದಿಷ್ಟು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ಗಳು ಬ್ರೋಕರೇಜ್ ಕಂಪ್ನಿಗಳಿಂದ ಬಂದಿರುತ್ತೆ. ಭಾರತ್ ಫೋರ್ಜು ಮತ್ತೊಂದು ಇದಕ್ಕೆಲ್ಲ UBS ಅವರು ರೇಟಿಂಗ್ನ ಕಮ್ಮಿ ಮಾಡಿದ್ದಾರೆ, ಡಿಕ್ಲೈನ್ ಮಾಡಿದ್ದಾರೆ, 12% ಡಿಕ್ಲೈನ್ ಆಗ್ಬೋದು ಅಂತೆಲ್ಲ ಹೇಳಿದ್ದಾರೆ. ಸೊ ಇದೆಲ್ಲ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಮಾರ್ಕೆಟು 26,000 ಇವತ್ತು ಜಸ್ಟ್ ಟೆಸ್ಟ್ ಮಾಡಿದೆ. ಸೊ ನಾಳೆ OI ಪ್ರೊಫೈಲ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈಗಲೂ ಕೂಡ ಕ್ಲಿಯರ್ ಕಟ್ ಆಗಿ ನಮಗೆ 26,000 ಮೇಲ್ಗಡೆ ಹೋಗ್ತೀನಿ ಅಂತ OIಗಳನ್ನು ಹೇಳಿಲ್ಲ. OIಗಳು ಅಂದರೆ ಅರ್ಥ ಏನು, ಇಲ್ಲಿ ಪ್ರೊಫೆಷನಲ್ ಟ್ರೇಡರ್ಸು FIIಗಳು ಉಳ್ಕೊಂಡು ಹೋಗಿರುವಂಥ ಪೊಸಿಷನ್ಗಳಿರುತ್ತೆ. ಸೊ ಅವರು ಯಾವ ರೀತಿಯಾಗಿ ಚೇಂಜಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಿಕ್ಕಿದ ನಿರ್ಧಾರ ಆಗ್ತಾ ಇದೆ. ನಾಳೆ ಏನಾದ್ರು OI ಪ್ರೊಫೈಲ್ ಸ್ಟ್ರಾಂಗ್ ಆಗಿ ಉಳಿತು 26,000 ಅಂದರೆ, ಸೊ ನಾಳೆ ಕೂಡ ಒಂದು ಸೈಡ್ ವೇಸ್ ಝೋನ್ ಒಳಗೆ ಒಂದು 26,800ರಿಂದ 25,800ರಿಂದ 26,000 ಒಳಗಡೆನೆ ಉಳಿಯುವಂಥ ದಿನ ಆಗ್ತಾ ಹೋಗ್ಬೋದು. 25,800 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿಂದನೇ ಅವತ್ತು ಎಲೆಕ್ಷನ್ ಡೇ ದಿನ ಬಂದಿರುವಂಥ ಸ್ಪೈಕ್ ಆಗಿರೋದ್ರಿಂದ. ಸೊ ನೋಡೋಣ ಈ ರೇಂಜಲ್ಲೇ ಉಗಿಸುವಂಥ ಎಕ್ಸ್ಪೈರಿ ಆಗುತ್ತಾ ಅಥವಾ 26,000 ಮೇಲ್ಗಡೆ ಕ್ಲೋಸ್ ಮಾಡುವಂಥ ಎಕ್ಸ್ಪೈರಿನ ತರ್ತಾರ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೊಂದು ಚಾರ್ಟ್ ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.